ಈಗ ವಾತ ಯಾವ್ದ್ರಿಂದ ಹೆಚ್ಚಾಗತ್ತೆ? ಈಗ ವಾತ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮ್ಗೆ ಗೊತ್ತಾಯ್ತು. ಹಾಗಿದ್ರೆ ವಾತ ಯಾಕೆ ಡಿಸ್ಟರ್ಬ್ ಆಗತ್ತೆ? ಏನ್ ತಿಂದ್ರೆ ಹೆಚ್ಚಾಗತ್ತೆ ಅಥವಾ ಏನ್ ಮಾಡಿದ್ರೆ ಹೆಚ್ಚಾಗತ್ತೆ? ವಾತದ ತೊಂದರೆಗಳು ನಮ್ ದೇಹದಲ್ಲಿ ಯಾಕೆ ಬರುತ್ತೆ? ವಾತದ ತೊಂದರೆ ಹೆಚ್ಚು ಬರೋದಕ್ಕೆ ಮುಖ್ಯವಾದ ಒಂದಿಷ್ಟು ಕಾರಣಗಳಂತಂದ್ರೆ, ನಮ್ಮ ದಿನಚರಿಯಲ್ಲಿ ಹೇಳೋದಾದ್ರೆ, ಆಹಾರದಲ್ಲಿ ಹೇಳೋದಾದ್ರೆ, ವಾಯುವಿನ ಅಂಶ ಹೆಚ್ಚಿಸುವಂತ ಆಹಾರಗಳಲ್ಲಿ ಯಾವುದು ನಿಮ್ಮ ಅಗ್ನಿಗೆ ಜೀರ್ಣಿಸಿಕೊಳ್ಳಿಕ್ಕೆ ಕಷ್ಟವೋ ಆ ಆಹಾರ ಸೇವನೆ ನಿಮ್ಮ ದೇಹದಲ್ಲಿ ವಾತವನ್ನ ಹೆಚ್ಚು ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಈಗ ನೋಡಿ, ಈಗ ಸಾಂಬಾರ್ ನೀವು ಮನೇಲಿ ಅಡಿಗೆ ಮಾಡಿರ್ತೀರಾ, ಆ ಸಾಂಬಾರನ್ನ ಚೆನ್ನಾಗಿ ಮಧ್ಯಾಹ್ನ ಊಟ ಆದ್ಮೇಲೆ ಏನ್ ಮಾಡ್ತೀರಾ? ಕಾಯಿಸಿ ಇಡ್ತೀರಾ ಅಲ್ವಾ? ಇಲ್ದಿದ್ರೆ ರಾತ್ರಿಗೆ ಏನಾಗತ್ತದು ಕೆಟ್ಟ ಹೋಗ್ಬಿಡತ್ತೆ. ಹಾಗಾಗಿ ನೀವು ಅದನ್ನ ಕಾಯಿಸಿ ಇಡ್ತೀರ. ಇಮ್ಯಾಜಿನ್ ಮಾಡಿ, ನೀವಿಲ್ಲಿ ಸಸ್ಯ ಸಂಜೀವಿನಿಗೆ ಬರೋದಿತ್ತು, ಸೊ ಮಧ್ಯಾಹ್ನ ಮಾಡಿ ಸಾಂಬಾರ್ ಹಾಗೆ ಬಿಟ್ಟು ಬಂದ್ಬಿಟ್ಟಿದ್ದೀರಾ, ಅದನ್ನೆಲ್ಲ ವಿಲೇವಾರಿ ಮಾಡಕ್ ಆಗ್ಲಿಲ್ಲ. ಈ ನೀವು 4 ದಿನ 5 ದಿನ 6 ದಿನ ಆದ್ಮೇಲೆ ವಾಪಸ್ ಹೋಗ್ತೀರಾ, ಅಥವಾ ಈವನ್ 2-3 ದಿನಕ್ಕೆ ವಾಪಸ್ ಹೋಗಿ ಅದ್ ನೋಡಿದಾಗ ಅಲ್ಲಿ ಒಂಥರ ಬುರುಗುವಿಕೆ ಬರ್ತಾ ಇರತ್ತೆ. ಈಗ ಮರುದಿನ ನೀವು ಹೇಳ್ತೀರ, ಅಯ್ಯೋ ಹುಳಿ ಬಂದ್ಬಿಟ್ಟಿದೆ, ಅಥವಾ ಈಗ ಇವತ್ತು ನಾನು ಕಾಸಿಲ್ಲ, ನಾಳೆ ಸಂಜೆ ತೆಗೆದು ನೋಡಿದ್ರೆ ಅದೇನಾಗಿರುತ್ತೆ, ಅಲ್ಲಿಂದ ಫರ್ಮೆಂಟ್ ಆಗಿ ಬುರುಗುವಿಕೆ, ಒಂಥರ ಕೆಟ್ಟ ವಾಸನೆ, ನೊರೆ ತರ ಬಂದ್ಕೊಂಡಿರತ್ತೆ. ಅದೇ ತರ ಯಾಕೆ ಅಲ್ಲಿ ಹಾಗೆ ಆಗಿದೆ ಅಂದ್ರೆ, ಅಗ್ನಿ ಸಂಸ್ಕಾರ ಆಗಿಲ್ಲ. ಬಟ್ ಅದೇ ಸಾಂಬಾರ್ ನಾನು ಮಧ್ಯಾಹ್ನ ಕಾಸ್ದೆ ಹೆಚ್ಚಾಯ್ತು ಮತ್ತಿಟ್ಟೆ, ರಾತ್ರಿ ಕಾಸ್ದೆ ಮತ್ತಿಟ್ಟೆ, ಬೆಳಿಗ್ಗೆನೂ ಕುದಿಸಿಟ್ಟೆ, ಮಧ್ಯಾಹ್ನನೂ ಕುದಿಸಿಟ್ಟೆ ಅಂತಂದ್ರೆ ಏನಾಗತ್ತೆ? ಚೆನ್ನಾಗಿರತ್ತೆ. ಸಂಜೆ ತನಕ ಅದು ನೆಕ್ಸ್ಟ್ ಡೇ ಸಂಜೆ ತನಕನೂ ಚೆನ್ನಾಗಿರತ್ತೆ. ನೀವು ಅಗ್ನಿಯ ಸಂಸ್ಕಾರ ಕೊಡ್ತಾ ಇದ್ರೆ, ಅಗ್ನಿಯನ್ನ ಬೆಂಕಿಯಲ್ಲಿ ಒಮ್ಮೆ ಕುದಿಸ್ತಾ ಇದ್ರೆ. ಬಟ್ ಬೆಂಕಿಯಲ್ಲಿ ಕುದಿಸ್ತಾ ಇದ್ದಾಗ ಏನಾಗ್ಬಿಡತ್ತೆ, ಅದು ಫರ್ಮೆಂಟ್ ಆಗತ್ತೆ, ಹಾಳಾಗತ್ತೆ. ಅವಾಗ ಅದರಿಂದ ಗ್ಯಾಸ್ ಬರುತ್ತೆ, ಒಂದು ಕೆಟ್ಟ ವಾಸನೆನೂ ಬರುತ್ತೆ. ಹಾಗೇನೆ ನಮ್ಮ ದೇಹದಲ್ಲಿ ನಿಮ್ಮ ಅಗ್ನಿ, ಜೀರ್ಣಕ್ರಿಯೆಗೆ ಬೇಕಾದಂತಹ ಅಗ್ನಿ ಚೆನ್ನಾಗಿದ್ರೆ ಆ ಒಂದು ಆಹಾರ ಪಚನ ಆಗತ್ತೆ. ಏನ್ ತಿಂದ್ರು, ಈಗ ನೋಡಿ ಕೆಲವರು ಹೇಳ್ತಾರೆ, ನೀವು ಬಟಾಟೆ ವಾತ ಅಂತ ಹೇಳಿರೋದು ಕೇಳಿರ್ಬೋದು, ಅಥವಾ ಕೆಲವರು ಬದನೆಕಾಯಿ ನೋವೆಲ್ಲ ಹೆಚ್ಚಾಗ್ಬಿಡತ್ತೆ, ಬದನೆಕಾಯಿ ತಿಂದ ತಕ್ಷಣ ವಾತ ಆಗತ್ತೆ ಅಂತ ಹೇಳಿದ್ದನ್ನ ನೀವು ಕೇಳಿರ್ಬೋದು. ಆದ್ರೆ ಬದನೆಕಾಯಿ ತಿಂದು ಎಲ್ಲರಿಗೂ ಮೈಯಲ್ಲಿ ನೋವು ಬರುತ್ತಾ? ಬಟಾಟೆ ತಿಂದು ಎಲ್ಲರಿಗೂ ಗ್ಯಾಸ್ ಆಗತ್ತಾ? ಆಗೋದಿಲ್ಲ. ಹೆಚ್ಚಿನವರಲ್ಲಿ ಬರುತ್ತೆ. ಯಾಕೆ ಅಂತಂದ್ರೆ, ಆ ಬಟಾಟೆ ತಿಂದು ಜೀರ್ಣಿಸ್ಕೊಂಡು ಆರಾಮಿರೋರು ಇದ್ದಾರಲ್ವಾ. ನಮ್ ನಾರ್ತ್ ಇಂಡಿಯನ್ಸ್ ಅಲ್ಲಂತೂ ಬಟಾಟೆ ಇಲ್ಲದೆ ಸಬ್ಜಿನೇ ಆಗಲ್ಲ. ದಿನ ಬೆಳಗಾದ್ರೆ ಎಷ್ಟು ತಿಂತಾರೆ ಪ್ರಮಾಣದಲ್ಲಿ ಬಟಾಟೆ, ಆರೋಗ್ಯವಾಗಿರೋದಿಲ್ವಾ? ಹಾಗಿದ್ರೆ ಅವ್ರೆಲ್ಲರಿಗೆ ಗ್ಯಾಸ್ ಟ್ರಬಲ್ ಇದೆಯಾ? ಅವ್ರೆಲ್ಲರಿಗೂ ವಾತದ ಸಮಸ್ಯೆ ಇದೆಯಾ? ಇರೋದಿಲ್ಲ. ಅಂದ್ರೆ ಇಲ್ಲಿ ವಾತದ ಸಮಸ್ಯೆ ಅಂತ ಡಿಸೈಡ್ ಆಗೋದು ಫುಡ್ ಇಂದ ಅಲ್ಲ, ನಿಮ್ಮ ಅಗ್ನಿಯಿಂದ. ಯಾವಾಗ ನಿಮ್ಮ ಅಗ್ನಿ ಮಂದ ಆಯ್ತು, ಯಾವಾಗ ನಿಮ್ಮ ಅಗ್ನಿ ಡಿಸ್ಟರ್ಬ್ ಆಯ್ತು, ಅಗ್ನಿಯಲ್ಲಿ ಅಂದ್ರೆ ಅಗ್ನಿಯ ವಿಷಮತೆಗಳಲ್ಲಿ 4 ತರ ಬರುತ್ತೆ. ಒಂದು ಸಮ ಅಗ್ನಿ, ಅಂದ್ರೆ ಹೆಲ್ದಿ ಆಗಿರೋದು. ಅವಾಗ ನೀವೇನ್ ತಿಂತೀರಾ ಅದು ಚೆನ್ನಾಗಿ ಜೀರ್ಣ ಆಗತ್ತೆ, ಮೈಗತ್ತತ್ತೆ, ನಿಮ್ಗೆ ಯಾವುದೇ ರೀತಿಯ ವೈಪರೀತ್ಯ ಉಂಟು ಮಾಡದೇ ಇರೋದು ಸಮ ಅಗ್ನಿ. ಇನ್ನೊಂದು ಮಂದ ಅಗ್ನಿ. ಮಂದ ಅಗ್ನಿ ಅಂದ್ರೆ ತುಂಬಾ ಮಂದವಾಗಿರೋದು, ನೀವೇನ್ ತಿಂತಿದ್ದೀರಾ ಅದನ್ನ ಜೀರ್ಣಿಸ್ಕೊಳ್ಳಕ್ಕೂ ಈ ಅಗ್ನಿಗೆ ಸಾಮರ್ಥ್ಯ ಇಲ್ಲದೆ ಇರೋದನ್ನ ನಾವು ಮಂದ ಅಗ್ನಿ ಅಂತ ಹೇಳ್ತೀವಿ. ಇನ್ನೊಂದು ತೀಕ್ಷ್ಣ ಅಗ್ನಿ. ನೀವು ಕೇಳಿರ್ಬೋದು, ಕೆಲವರು ಈಗಷ್ಟೇ ಊಟ ಮಾಡಿರ್ತಾರೆ, ಉಂಡಾದ ತಕ್ಷಣ ಮತ್ತೆ ಹಸುವು, ಏನಾದ್ರೂ ತಿನ್ನಕ್ ಕೊಡು, ಏನಾದ್ರೂ ತಿನ್ನಕ್ ಕೊಡು, ಏನಾದ್ರೂ ನೀವು ಅಂತೀರಿ ತಿನ್ಬೇಕು ಅನ್ಸತ್ತೆ ಅಂತ. ಇದು ಕೂಡ ಅಗ್ನಿಯ ವಿಷಮತೆ, ತೀಕ್ಷ್ಣ ಅಗ್ನಿ. ಇದೇನಿದು ತೀಕ್ಷ್ಣ ಅಗ್ನಿ. ಹೊಟ್ಟೆ ತುಂಬಾ ತಿಂದಿದ್ದೀರಾ, ಎಲ್ಲೋಯ್ತೋ ಮತ್ತೆ ಬೇಕು ಅನ್ಸತ್ತೆ, ಅದು ತಿಂದು ಮತ್ತೊಂದು ಅರ್ಧ ಗಂಟೆಗೆ ಮತ್ತೆ ಹುಡ್ಕೋಣ ಅನ್ಸುತ್ತೆ, ಫ್ರಿಜ್ ಅಲ್ಲಿ ಏನಿದೆ, ಡಬ್ಬದಲ್ಲಿ ಏನಿದೆ, ಕಣ್ಣಿಗೆ ಏನ್ ಕಾಣುತ್ತೆ. ಇದು ತೀಕ್ಷ್ಣ ಅಗ್ನಿ. ಹಾಗೆ ಇನ್ನೊಂದು ವಿಷಮಾಗ್ನಿ ಅಂತ ಬರುತ್ತೆ, 4ನೇದು. ವಿಷಮಾಗ್ನಿ ಏನಂತಂದ್ರೆ, ಒಂದೊಂದ್ ದಿನ ಸಿಕ್ಕಾಪಟ್ಟೆ ಹಸುವು, ಒಂದೊಂದ್ ದಿನ ಹಸಿವೇನೇ ಇಲ್ಲ, ಒಂದೊಂದ್ ದಿನ ಇಷ್ಟೇ ತಿಂದ್ರು ಸಾಕು ಅಂತ ಅನ್ಸ್ಬಿಡತ್ತೆ, ಒಂದೊಂದ್ ದಿನ ಮತ್ತೆ ಮತ್ತೆ ತಿಂದ್ರು ತಿನ್ಬೇಕು, ಇನ್ನ ಹಸಿವಿದೆ, ಇನ್ನೂ ಏನೋ ಬೇಕು ಅನಿಸ್ತಿರತ್ತೆ. ಇದು ವಿಷಮಾಗ್ನಿ. ಈ 4 ಸ್ಟೇಜಸ್ ಇದೆ ಅಗ್ನಿಯಲ್ಲಿ: ಸಮ ಅಗ್ನಿ, ಮಂದ ಅಗ್ನಿ, ತೀಕ್ಷ್ಣ ಅಗ್ನಿ ಹಾಗೂ ವಿಷಮಾಗ್ನಿ. ಸೊ ಯಾವಾಗ ನಿಮ್ಮ ದೇಹದಲ್ಲಿ ಸಮ ಅಗ್ನಿ ಇರತ್ತೆ, ಆಗ ಚಯಾಪಚಯ ಕ್ರಿಯೆಗಳು, ಮೆಟಬಾಲಿಸಮ್ ಎಲ್ಲ ಚೆನ್ನಾಗಾಗತ್ತೆ. ಬಟ್ ಯಾವಾಗ ತೀಕ್ಷ್ಣ ಅಗ್ನಿ ಇದೆ, ಆಗ ನೀವು ಓವರ್ ಈಟ್ ಮಾಡ್ತೀರಾ. ನಿಮ್ ದೇಹಕ್ಕೆ ಅಗತ್ಯ ಇರಲ್ಲ ಅದು, ಆದ್ರೆ ನಿಮ್ಮ ಅಗ್ನಿ ಡಿಸ್ಟರ್ಬ್ ಆಗಿರೋದ್ರಿಂದ ಬೇಡ ಅಂದ್ರೂ ತಿಂತಿರ್ತೀರಾ. ಹೆಲ್ದಿನೇ ತಿನ್ನಿ, ಅನ್ಹೆಲ್ದಿನೇ ತಿನ್ನಿ, ಅದು ವೇಟ್ ಗೇನ್ ಆಗತ್ತೆ, ಸಮಸ್ಯೆ ಆಗತ್ತೆ, ದೇಹಕ್ಕೆ ತೊಂದರೆಯನ್ನ ಕೊಡತ್ತೆ. ಹಾಗೆ ಮಂದಾಗ್ನಿಲಿ ಏನು ಅಂತಂದ್ರೆ, ತಿನ್ನಕ್ಕೆ ಆಗಲ್ಲ, ಹಸಿವೇನೇ ಆಗಲ್ಲ, ಅಥವಾ ಹಸುವಾಯ್ತು ತಿನ್ನೋಣ ಅನ್ಸಿದ್ರು 2 ತುತ್ತು ತಿನ್ನೋ ಅಷ್ಟೊತ್ತಿಗೆ ಇನ್ನು ಬೇಡಪ್ಪ, ನನಗೆ ಬೇಡವೇ ಬೇಡ ಅನ್ಸುತ್ತೆ. ಆಯ್ತು, ಅಷ್ಟು ಒತ್ತಾಯ ಮಾಡಿ ನಿಮ್ಗೆ ತಿನ್ಸಿದ್ರೆ
ಹೊಟ್ಟೆಗೆ ಬ್ಲೋಟಿಂಗ್ ಆಗೋದು, ಹೊಟ್ಟೆ ಉಬ್ಬರ ಆಗಿ ಬಿಡೋದು, ಇಲ್ಲೇನೋ ಹಿಡ್ಕೊಂಡ್ಬಿಟ್ಟಿದೆ, ಮೇಲ್ ಬಂದು ಹೇಳ್ತಾರೆ ಇಲ್ಲಿ ಬಂದು ಹಿಡ್ಕೊಂಡ್ಬಿಟ್ಟಿದೆ ಮೇಡಮ್, ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲವೂ ಕೂಡ ಮಂದಾಗ್ನಿಯಲ್ಲಿ ಆಗತ್ತೆ. ಯಾಕಂದ್ರೆ ನೀವು ತಿಂದ ಆಹಾರ ಪಚನ ಆಗ್ಲಿಕ್ಕೆ, ಅದು ಹಾಳಾಗದಿದ್ದಂತೆ ಕಾಪಾಡ್ಲಿಕ್ಕೆ ನಿಮ್ಮ ಅಗ್ನಿ ಬೇಕು. ಮಂದಾಗ್ನಿ ಇದ್ದಾಗ ಅದು ಆಗೋದಿಲ್ಲ. ಅಂಡ್ ಅದರಿಂದಾಗಿ ಬ್ಲೋಟಿಂಗ್ ಇಶ್ಯೂಸು ಅಥವಾ ವಾತದ ಸಮಸ್ಯೆಗಳು ಅಥವಾ ದೇಹದಲ್ಲಿ ನೋವು ಹೆಚ್ಚಾಗುವಂಥದ್ದೆಲ್ಲ ಜಾಸ್ತಿ. ಸೊ ಅಲ್ಟಿಮೇಟ್ಲಿ ಅದಕ್ಕೆ ಹೇಳೋದು, ನಮ್ಮ ದೇಹದಲ್ಲಿ ಎಲ್ಲ ರೋಗಾಹ ಸರ್ವೇ ಅಪಿ ಮಂದಾಗ್ನವ್ ಅಂತ ಚರಕಾಚಾರ್ಯರು ಹೇಳ್ತಾರೆ. ಎಲ್ಲ ರೋಗ, ನೀವು ಯಾವುದೇ ರೋಗದ ಹೆಸರು ಹೇಳಿ, ಆ ಎಲ್ಲಾ ರೋಗದ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದೆಲ್ಲಿ? ನಿಮ್ಮ ಹೊಟ್ಟೆಯಲ್ಲಿ. ಮಂದಾಗ್ನಿ ಎಲ್ಲಿಂದ ಶುರುವಾಗತ್ತೆ, ಅಲ್ಲಿಂದ ಇದೆಲ್ಲ ಸಮಸ್ಯೆಗಳು ಶುರುವಾಗತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಮೈಕೈ ನೋವಿರ್ಬೋದು, ಡಿಜನರೇಟಿವ್ ಚೇಂಜಸ್ ಆಗೋದು, ಸ್ಪೈನಲ್ ಕಾಲಮ್ ಅಲ್ಲಿ ಪ್ರಾಬ್ಲಮ್ ಬರೋದು, ಎಲ್ಲದಕ್ಕೂ ಮುಖ್ಯ ಕಾರಣ ಅಗ್ನಿ. ಅಗ್ನಿಯನ್ನ ಸರಿ ಇಟ್ಕೊಂಡ್ರೆ ನಿಮ್ಮ ವಾತಪಿತ್ತ ಕಫಗಳು ಸರಿ ಇರುತ್ತೆ. ಅಂಡ್ ಇನ್ನು ದಿನಚರಿಯಲ್ಲಿ ಹೇಳ್ತಾ ಬಂದ್ರೆ, ತುಂಬಾ ವಾಕ್ ಮಾಡೋದು, ದಿವಸಕ್ಕೆ 10-12 ಕಿಲೋಮೀಟರ್ ಡೈಲಿ ವಾಕ್ ಮಾಡ್ತೀನಿ ಅನ್ನೋರು ವಾತ ಹೆಚ್ಚಾಗತ್ತೆ. ರಾತ್ರಿ ಜಾಗರಣೆ ವಾತ ಹೆಚ್ಚಾಗತ್ತೆ. ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ಆದ್ರೂ ಮಲಗದೆ ಇರೋದು, ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡೋರು, ಅಥವಾ ರಾತ್ರಿ ಕೂತ್ಕೊಂಡು ಸೀರಿಯಲ್ ನೋಡ್ತೀನಿ ಅಂತ 10, 11, 12 ಆದ್ರೂ ನಿದ್ದೆ ಮಾಡದೆ ಇರೋರು, ರಾತ್ರಿ ಜಾಗರಣೆ ಯಾರ್ಯಾರು ಮಾಡ್ತೀರಾ ಅವರಲ್ಲಿ ವಾತ ದೋಷ ಹೆಚ್ಚಾಗತ್ತೆ. ಹಾಗೇನೆ ಯಾರ್ಯಾರು ತುಂಬಾ ಮಾತಾಡ್ತಾರೆ, ನಂತರ ತುಂಬಾ ಜೋರಾಗಿ ಮಾತಾಡೋದು, ಜಾಸ್ತಿ ಮಾತಾಡೋದು, ಇದು ಕೂಡ ನಿಮ್ಮ ವಾತ ದೋಷವನ್ನ ಹೆಚ್ಚು ಮಾಡುತ್ತೆ. ಯಾರು ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತಾರೆ, ದಿವಸಕ್ಕೆ 50 ಕಿಲೋಮೀಟರ್ 100 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡೋರು, ಜಾಬಿಗಾಗಿ ಎವ್ರಿ ಡೇ 2 ವೀಲರ್ಸ್ ಅಲ್ಲಿ ಓಡಾಡೋರು, ಗಾಳಿಗೆ ಅಥವಾ ಪ್ರತಿದಿನ ಟ್ರೈನಲ್ಲೋ ಅಥವಾ ಬಸ್ಸಲ್ಲೋ ವಿಂಡೋ ಸೀಟಲ್ಲಿ ಕೂತು ಗಾಳಿಗೆ ತುಂಬಾ ಎಕ್ಸ್ಪೋಸ್ ಆಗೋರು, ಅಥವಾ ಬೋಟಲ್ಲಿ, ಪಾಪ ಈಗ ನಾವು ಮೀನುಗಾರರೆಲ್ಲ ಬೋಟಲ್ಲಿ ವಾರಾನುಗಟ್ಲೆ ಕೆಲ್ಸಕ್ಕೆ ಹೋಗ್ತಾರೆ, ಅಂಥವರಲ್ಲಿ ಗಾಳಿಗೆ ತೀರಾ ಎಕ್ಸ್ಪೋಸ್ ಆಗುವಂಥದ್ದು, ತೀರಾ ಪ್ರಯಾಣ ಜಾಸ್ತಿ ಮಾಡುವವರು, ಅದು ಯಾವುದೇ ಪ್ರಯಾಣ ಇರ್ಬೋದು, ಹಡಗಿನ ಪ್ರಯಾಣ, ವಿಮಾನದ ಪ್ರಯಾಣ, ರೈಲಿನ ಪ್ರಯಾಣ, ಗಾಡಿ, ಬಸ್ಸು, ಬೈಕ್, ಯಾವುದೇ ಈ ಪ್ರಯಾಣ ಅತಿಯಾಗಿ ಮಾಡಿದ್ರೂ ಕೂಡ ನಿಮ್ಮಲ್ಲಿ ವಾತದೋಷ ಹೆಚ್ಚಾಗತ್ತೆ. ಇನ್ನು ತುಂಬಾ ಡ್ರೈ ಫುಡ್ ತಿನ್ನೋರು, ಅಂದ್ರೆ ಎಲ್ಲ ಒಣ ಆಹಾರ ತಗೊಳ್ದೋಳು, ಮಂಡಕ್ಕಿ, ಅವಲಕ್ಕಿ, ಅಥವಾ ರಾ ಸಲಾಡ್ಸ್ಗಳು, ಅಥವಾ ತುಂಬಾ ಕೋಲ್ಡ್ ಫುಡ್, ಬರೀ ಐಸ್ ಕ್ರೀಮೇ ತಿನ್ನೋದು, ಕೋಲ್ಡ್ ಡ್ರಿಂಕ್ಸೇ ಕುಡಿಯೋದು, ಜ್ಯೂಸೇ ಕುಡಿಯೋದು, ಈ ಶೀತ ಗುಣಗಳನ್ನೆಲ್ಲ ತಿಂದವರಲ್ಲಿ ವಾತದೋಷ ಹೆಚ್ಚಾಗತ್ತೆ. ಸೊ ಇದೆಲ್ಲ ಇನ್ನೂ ತುಂಬಾ ಇದೆ, ಬಟ್ ಇನ್ ಜನರಲ್ ಮಾಡೋ ಮಿಸ್ಟೇಕ್ಸ್ಗಳಲ್ಲಿ ಈ ಎಲ್ಲ ಮಿಸ್ಟೇಕ್ಸ್ಗಳು ಏನ್ ಮಾಡುತ್ತೆ, ನಿಮ್ಮ ವಾತದೋಷವನ್ನ ಹೆಚ್ಚಿಸುತ್ತೆ. ಸೊ ಯಾರ್ಯಾರಿಗೆ ವಾತದ, ಆಗ ನಾನು ಹೇಳಿದಂತಹ ವಾತದ ವೃದ್ಧಿ ಲಕ್ಷಣಗಳು ಅಥವಾ ಡಿಸ್ಟರ್ಬ್ಡ್ ವಾತ ಏನೇನಿದೆ ಆ ಲಕ್ಷಣಗಳಿದೆ ಅಂತಂದ್ರೆ, ನೀವು ಈ ಆಕ್ಟಿವಿಟೀಸ್ ಅಲ್ಲಿ ನೀವು ಏನಾದ್ರೂ ತಪ್ಪುಗಳನ್ನ ಮಾಡ್ತಾ ಇದ್ರೆ ಆ ತಪ್ಪನ್ನ ತಿದ್ಕೊಳ್ಬಹುದು. ಆಗ ವಾತದೋಷ ಕಂಟ್ರೋಲಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ರಾತ್ರಿ ಜಾಗರಣೆ ಮಾಡಬಾರ್ದು, ತುಂಬಾ ದೊಡ್ಡದಾಗಿ ಮಾತಾಡಬಾರ್ದು, ಜಾಸ್ತಿ ಮಾತಾಡಬಾರ್ದು, ಸಿಕ್ಕಾಪಟ್ಟೆ ವಾಕಿಂಗ್ ಮಾಡಬಾರ್ದು, ಟ್ರಾವೆಲಿಂಗ್ ಜಾಸ್ತಿ ಮಾಡಬಾರ್ದು, ಮತ್ತೆ ತುಂಬಾ ಕೋಲ್ಡ್ ಇರೋದು ಏನನ್ನು ತಿನ್ಬಾರ್ದು, ಆಮೇಲೆ ತುಂಬಾನೇ ಒಣ ಡ್ರೈ ಫುಡ್ ಅನ್ನ ತಿನ್ನಕ್ ಹೋಗ್ಬಾರ್ದು. ಯಾವ್ದನ್ನ ಹೇಳಿ? ಡ್ರೈ ಫ್ರೂಟ್ಸ್ ಅಂತಲ್ಲ, ಇಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲ, ಒಣ ಆಹಾರ ಅಂದ್ರೆ ನೀವು ಎಣ್ಣೆ ಹಾಕದೆ, ತುಪ್ಪ ಹಾಕದೆ, ಆ ತರ ಆಹಾರವನ್ನ ತೆಗೆದುಕೊಳ್ಬಾರ್ದು. ಆಹಾರಕ್ಕೆ ನೀವು ತುಪ್ಪವನ್ನು ಹಾಕಿ, ಎಣ್ಣೆಯನ್ನು ಹಾಕಿ, ಅಥವಾ ಅದನ್ನ ಬೇಯಿಸಿ ಗ್ರೇವಿ ತರ ಮಾಡ್ಕೊಂಡು ಅದನ್ನ ತಗೋಬಹುದು. ಅದಕ್ಕೆ ನೋಡಿ ನಮ್ಮಲ್ಲಿ ಎಲ್ಲದನ್ನ, ಈಗ ನಮ್ಮ ಭಾರತೀಯ ಟ್ರೆಡಿಷನಲ್ಲಿ ನೀವು ನೋಡಿದ್ರೆ ಪಲ್ಯದ ಕಾನ್ಸೆಪ್ಟ್ ಇದೆ, ಬರೀ ಬಾಯ್ಲ್ಡ್ ವೆಜಿಟೇಬಲ್ ಕಾನ್ಸೆಪ್ಟ್ ಇಲ್ಲ. ಟ್ರೆಡಿಷನಲ್ ಫುಡ್ ಅಲ್ಲಿ ಬಾಯ್ಲ್ಡ್ ವೆಜಿಟೇಬಲ್ ಕಾನ್ಸೆಪ್ಟ್ ಗಿಂತ ಪಲ್ಯದ ಇರೋದು. ಯಾಕೆ? ಪಲ್ಯಕ್ಕೂ ಮತ್ತೆ ಬಾಯ್ಲ್ಡ್ ವೆಜಿಟೇಬಲ್ಗೂ ವ್ಯತ್ಯಾಸ ಏನು? ಪಲ್ಯದಲ್ಲಿ ಒಗ್ಗರಣೆ ಹಾಕಿರ್ತಾರೆ, ಬಾಯ್ಲ್ಡ್ ವೆಜಿಟೇಬಲ್ ಅಲ್ಲಿ ಒಗ್ಗರಣೆ ಹಾಕಿರೋದಿಲ್ಲ, ಇಷ್ಟೇ ವ್ಯತ್ಯಾಸ. ಅಲ್ಲಿ ಒಗ್ಗರಣೆ ಅನ್ನೋದು ಯಾಕೆ ಅಂದ್ರೆ ಸ್ನಿಗ್ಧತೆ, ಅಲ್ಲಿ ತೈಲ ಹಾಕಿರ್ತಾರೆ, ತುಪ್ಪನೋ ಎಣ್ಣೆನೋ, ಆ ಸ್ನಿಗ್ಧತೆ ಬೇಕು. ಇಲ್ಲದಿದ್ರೆ ಬರೀ ಬಾಯ್ಲ್ಡ್ ವೆಜಿಟೇಬಲ್ ವಾತವನ್ನ ಹೆಚ್ಚು ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆ ಅಂತ ಅದು ಕೆಟ್ಟದ್ದು ಅಂತಲ್ಲ, ಬಟ್ ಅದನ್ನ ಅತಿಯಾಗಿ ಮಾಡಿದಾಗ ನಿಮ್ ದೇಹದಲ್ಲಿ ಆಲ್ರೆಡಿ ವಾತ ಹೆಚ್ಚಾಗುವಂತ ಬೇರೆ ಮಿಸ್ಟೇಕ್ಸ್ ಅನ್ನ ನೀವು ಮಾಡ್ತಾ ಇದ್ರೆ, ಇದು ಸೇರಿದಾಗ ವಾತ ಇನ್ನಷ್ಟು ಕುಪಿತ ಆಗತ್ತೆ, ಇನ್ನಷ್ಟು ಡಿಸ್ಟರ್ಬ್ ಆಗತ್ತೆ. ಎಲ್ಲದು ಕೂಡ ವಾತವನ್ನ ಹೆಚ್ಚು ಮಾಡತ್ತೆ. ಸ್ಟೀಮ್ ಮಾಡಿ ಮೇಲಿಂದ ಒಂಚೂರು ಅದಕ್ಕೆ ಎಣ್ಣೆಯನ್ನೋ ತುಪ್ಪನೋ ಹಾಕಿ ತಿಂದಾಗ ಚೆನ್ನಾಗಾಗತ್ತೆ, ವಾತಕ್ಕೆ ಒಳ್ಳೆಯದು.